ಸುರ್ಜೇವಾಲಾಗೆ ಚಿತಾವಣೆಯನ್ನ ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಓವರ್ಟೇಕ್ ಮಾಡಿ ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾ ಇರೋದು. ಬೆಂಗಳೂರು ಶಾಸಕರ ಜೊತೆಗೆ ಮಾತ್ರ ಮೀಟಿಂಗ್ ಮಾಡ್ತಾ ಇರೋದು. ಬೆಂಗಳೂರು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಬಣದಲ್ಲಿ ಡಿಸಿಎಂ ಚಿತಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿತಾವಣೆ ಕೊಟ್ಟರು ಅಂತಂದ್ರೆ ಅದು ಯಾವ ಕಾರಣಕ್ಕಾಗಿ, ಯಾವ ವಿಷಯಕ್ಕಾಗಿ? ಇವತ್ತು ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವೇ ಅಲ್ಲಿ ಚರ್ಚೆ ಆಗ್ತಾ ಇರೋದು ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ನೋಡಿ, ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಚಾರಗಳು, ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅನುದಾನ, ಸ್ಥಾನಮಾನ, ಆಗುತ್ತಿರುವ ಅವಮಾನ, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಡೆಫಿನೆಟ್ಲಿ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಇವರನ್ನ ರಾಜಕೀಯದಲ್ಲಿರುವ ಯಾವುದೇ ವ್ಯಕ್ತಿಯನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ಅಲ್ಟಿಮೇಟ್ಲಿ ಅಧಿಕಾರ ಸಿಕ್ಕಾಗ ಮಾತ್ರ. ಅದು ಶೀಘ್ರದಲ್ಲಿ ಸಾಧ್ಯವಾ? ಅಧಿಕಾರ ಕೊಟ್ಟು ಇವ್ರನ್ನ ಸಮಾಧಾನ ಮಾಡಬೇಕಂತಂದ್ರೆ ಹೇಗೆ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಹೈಕಮಾಂಡ್ಗೆ ಇದೇ ಚಾಲೆಂಜ್. ಈಗ ಶಾಸಕರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಯನ್ನ ಓವರ್ಟೇಕ್ ಮಾಡಿ ಸುರ್ಜೇವಾಲಾ ಅವರು ಈಗ 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಯಾರು ಸೂಚನೆಯನ್ನ ಕೊಟ್ಟರು? ಇದು ಈಗ ಚರ್ಚಿತ ವಿಷಯ ಆಗ್ತದೆ. ಹಾಗಿದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲವಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎರಡೆರಡು ವಿಚಾರಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಶಾಸಕರ ಅಸಮಾಧಾನವಂತೂ ಇದೆ. ಆ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಆದ್ರೆ ಸುರ್ಜೇವಾಲಾ ಅವರು ಸಿಎಂ ಅನ್ನೇ ಓವರ್ಟೇಕ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕಾರಣ ವೇಣುಗೋಪಾಲ್ ಅವರು ಸಿಎಂ ಅವ್ರಿಗೆ ಹೇಳಿದ್ರು ಆ ಶಾಸಕರನ್ನ ಸಮಾಧಾನ ಪಡಿಸಿ ಅಂತ. ಸುರ್ಜೇವಾಲಾ ಅವರು ಈಗ ಎಂಟ್ರಿ ಕೊಟ್ಟಿದ್ದಾರೆ, ಸಿಎಂ ಅವ್ರನ್ನ ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಇದೂ ನಿಜವೂ ಆಗಿದ್ರೆ ಹೈಕಮಾಂಡ್ ಅಲ್ಲೂ ಕೂಡ ಭಿನ್ನಾಭಿಪ್ರಾಯ ಇದೆಯಾ? ಅಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ಭಿನ್ನಾಭಿಪ್ರಾಯ ಹೇಗೆ ಸರಿಪಡಿಸ್ತಾರೆ ಇವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳಿದ್ದಾವೆ. ಒಂದು, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಧ್ಯೆ ನಡೆದಿರತಕ್ಕಂತಹ ಸಿಎಂ ಹಂಚಿಕೆ ವಿಚಾರವಾಗಿ ಒಂದು ಗುದ್ದಾಟ. ಇನ್ನೊಂದು ಕಡೆ ಶಾಸಕರ ಅಸಮಾಧಾನ ಈ ಹಿಂದಿನಿಂದನೂ ಕೂಡ ಇದೆ. ಆದ್ರೆ ಅದನ್ನ ಹೈಕಮಾಂಡ್ ಸೇರಿದಂತೆ ಸಿಎಂ ಅವರು ಕೂಡ ಯಾರು ಕೂಡ ತಲೆ ಅಷ್ಟೊಂದು ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಅಧಿಕಾರ ಬದಲಾವಣೆ ಆಗಬಹುದು ಮತ್ತು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಹೇಳಿಕೆನ ಸ್ವತಃ ರಾಜಣ್ಣ ಕ್ಯಾಬಿನೆಟ್ ಇದ್ಲೇ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಅದರ ಒಂದು ಪೂರ್ವಭಾವಿಯಾಗಿ ಒಂದಷ್ಟು ತಾಲೀಮುಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದಾವೆ ಅನ್ನುವಂತ ಒಂದು ಅನುಮಾನಗಳು ಕಾಡ್ತಾ ಇದಾವೆ. ಯಾಕಂದ್ರೆ ಶಾಸಕರ ಅಸಮಾಧಾನವನ್ನ ಸಮಾನ ಮಾಡಬೇಕಾಗಿದ್ದಂತವ್ರು ಯಾರು? ಸಿಎಂ ಅವರು. ಯಾಕಂದ್ರೆ ಅನುದಾನ ಸೇರಿದಂತೆ ಒಂದಷ್ಟು ಅವರ ವ್ಯತ್ಯಾಸಗಳಿದಾವೆ, ಅವುಗಳನ್ನ ಶಮನ ಮಾಡಬೇಕಾಗಿದ್ದು ಸಿಎಂ ಅವರು. ಅದನ್ನ ಬಿಟ್ಟು ಕಾಂಗ್ರೆಸ್ ಉಸ್ತುವಾರಿ ಬಂದು ಇಲ್ಲಿ ಸಭೆ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಅದು ಒಂದು ರೀತಿಯಲ್ಲಿ ಚಿತಾವಣೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬಣದಿಂದ ಬೆಂಗಳೂರು ವಲಯದಲ್ಲಿ ಮಾತ್ರ ಈಗ ಸಭೆ ನಡೀತಾ ಇರ್ತಕ್ಕಂಥ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬೆಂಗಳೂರು ಸುತ್ತಮುತ್ತ ಇರೋದ್ರಿಂದ ಬೆಂಗಳೂರು ವಲಯದಲ್ಲಿ ಮಾತ್ರ ಈ ಸಭೆ ನಡೀತಾ ಇದೆ. ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಈ ಮೂಲಕ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಬಣ್ಣದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಿಎಂ ಅವರ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂತ ಕಡೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆ ಸ್ಥಾನವನ್ನ ಪಡಿಬೇಕು ಅನ್ನುವಂಥದ್ದಿದ್ದಾರೆ. ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಈ ಮೂಲಕ ಸಂಗ್ರಹ ಮಾಡಿ, ಅದು ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರು ಪರಮಾಪ್ತರು ಅನ್ನುವಂಥದ್ದು ಆಕ್ರೋಶ ಸಿದ್ದರಾಮಯ್ಯ ಬಣದಿಂದಲೂ ಹಿಂದಿನಿಂದಲಿದೆ ಮತ್ತು ಅವರು ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಇದೆ. ಇದರ ಮಧ್ಯೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಒಂದಷ್ಟು ಚಿತಾವಣೆಗೆ ಸಿಕ್ಕಿದೆ ಅನ್ನುವಂತ ಅನುಮಾನಗಳನ್ನ ಸಿದ್ದರಾಮಯ್ಯ ಬಣದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ಅವರು ಸೂಚನೆ ಸಿದ್ದರಾಮಯ್ಯ ಅವರು ಕೊಟ್ಟಾಗಿದ್ದಾರೆ ಶಾಸಕರನ್ನ ಅಸಮಾಧಾನವನ್ನು ತಣಿಸಿ ಅಂತ. ಆದ್ರೆ ಇಲ್ಲಿ ಹೈಕಮಾಂಡ್ ನಾಯಕರೇ ಬಂದು ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದಷ್ಟು ಕ್ರಾಂತಿಗಳಾಗ್ತವೆ ಅನ್ನುವಂತ ಚರ್ಚೆಗಳಿದಾವೆ. ಅದರ ಪೂರ್ವಭಾವಿಯಾಗಿ ತಾಲೀಮುಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸುರ್ಜೇವಾಲಾಗೆ ಚಿತಾವಣೆಯನ್ನ ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಓವರ್ಟೇಕ್ ಮಾಡಿ ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾ ಇರೋದು. ಬೆಂಗಳೂರು ಶಾಸಕರ ಜೊತೆಗೆ ಮಾತ್ರ ಮೀಟಿಂಗ್ ಮಾಡ್ತಾ ಇರೋದು. ಬೆಂಗಳೂರು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಬಣದಲ್ಲಿ ಡಿಸಿಎಂ ಚಿತಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿತಾವಣೆ ಕೊಟ್ಟರು ಅಂತಂದ್ರೆ ಅದು ಯಾವ ಕಾರಣಕ್ಕಾಗಿ, ಯಾವ ವಿಷಯಕ್ಕಾಗಿ? ಇವತ್ತು ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವೇ ಅಲ್ಲಿ ಚರ್ಚೆ ಆಗ್ತಾ ಇರೋದು ಅನ್ನೋದು ಮಾತು ಕೇಳಿ ಬರ್ತಾ ಇದೆ.
ನೋಡಿ, ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಚಾರಗಳು, ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅನುದಾನ, ಸ್ಥಾನಮಾನ, ಆಗುತ್ತಿರುವ ಅವಮಾನ, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಡೆಫಿನೆಟ್ಲಿ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಇವರನ್ನ ರಾಜಕೀಯದಲ್ಲಿರುವ ಯಾವುದೇ ವ್ಯಕ್ತಿಯನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ಅಲ್ಟಿಮೇಟ್ಲಿ ಅಧಿಕಾರ ಸಿಕ್ಕಾಗ ಮಾತ್ರ. ಅದು ಶೀಘ್ರದಲ್ಲಿ ಸಾಧ್ಯವಾ? ಅಧಿಕಾರ ಕೊಟ್ಟು ಇವ್ರನ್ನ ಸಮಾಧಾನ ಮಾಡಬೇಕಂತಂದ್ರೆ ಹೇಗೆ? ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿದೆ. ಹೈಕಮಾಂಡ್ಗೆ ಇದೇ ಚಾಲೆಂಜ್. ಈಗ ಶಾಸಕರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಯನ್ನ ಓವರ್ಟೇಕ್ ಮಾಡಿ ಸುರ್ಜೇವಾಲಾ ಅವರು ಈಗ 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಯಾರು ಸೂಚನೆಯನ್ನ ಕೊಟ್ಟರು? ಇದು ಈಗ ಚರ್ಚಿತ ವಿಷಯ ಆಗ್ತದೆ. ಹಾಗಿದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲವಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎರಡೆರಡು ವಿಚಾರಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಶಾಸಕರ ಅಸಮಾಧಾನವಂತೂ ಇದೆ. ಆ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಆದ್ರೆ ಸುರ್ಜೇವಾಲಾ ಅವರು ಸಿಎಂ ಅನ್ನೇ ಓವರ್ಟೇಕ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕಾರಣ ವೇಣುಗೋಪಾಲ್ ಅವರು ಸಿಎಂ ಅವ್ರಿಗೆ ಹೇಳಿದ್ರು ಆ ಶಾಸಕರನ್ನ ಸಮಾಧಾನ ಪಡಿಸಿ ಅಂತ. ಸುರ್ಜೇವಾಲಾ ಅವರು ಈಗ ಎಂಟ್ರಿ ಕೊಟ್ಟಿದ್ದಾರೆ, ಸಿಎಂ ಅವ್ರನ್ನ ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಇದೂ ನಿಜವೂ ಆಗಿದ್ರೆ ಹೈಕಮಾಂಡ್ ಅಲ್ಲೂ ಕೂಡ ಭಿನ್ನಾಭಿಪ್ರಾಯ ಇದೆಯಾ? ಅಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ಭಿನ್ನಾಭಿಪ್ರಾಯ ಹೇಗೆ ಸರಿಪಡಿಸ್ತಾರೆ ಇವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳಿದ್ದಾವೆ. ಒಂದು, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಧ್ಯೆ ನಡೆದಿರತಕ್ಕಂತಹ ಸಿಎಂ ಹಂಚಿಕೆ ವಿಚಾರವಾಗಿ ಒಂದು ಗುದ್ದಾಟ. ಇನ್ನೊಂದು ಕಡೆ ಶಾಸಕರ ಅಸಮಾಧಾನ ಈ ಹಿಂದಿನಿಂದನೂ ಕೂಡ ಇದೆ. ಆದ್ರೆ ಅದನ್ನ ಹೈಕಮಾಂಡ್ ಸೇರಿದಂತೆ ಸಿಎಂ ಅವರು ಕೂಡ ಯಾರು ಕೂಡ ತಲೆ ಅಷ್ಟೊಂದು ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಅಧಿಕಾರ ಬದಲಾವಣೆ ಆಗಬಹುದು ಮತ್ತು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಹೇಳಿಕೆನ ಸ್ವತಃ ರಾಜ್ಯನ ಕ್ಯಾಬಿನೆಟ್ ಇದ್ಲೇ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಅದರ ಒಂದು ಪೂರ್ವಭಾವಿಯಾಗಿ ಒಂದಷ್ಟು ತಾಲೀಮುಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದಾವೆ ಅನ್ನುವಂತ ಒಂದು ಅನುಮಾನಗಳು ಕಾಡ್ತಾ ಇದಾವೆ. ಯಾಕಂದ್ರೆ ಶಾಸಕರ ಅಸಮಾಧಾನವನ್ನ ಸಮಾನ ಮಾಡಬೇಕಾಗಿದ್ದಂತವ್ರು ಯಾರು? ಸಿಎಂ ಅವರು. ಯಾಕಂದ್ರೆ ಅನುದಾನ ಸೇರಿದಂತೆ ಒಂದಷ್ಟು ಅವರ ವ್ಯತ್ಯಾಸಗಳಿದಾವೆ, ಅವುಗಳನ್ನ ಶಮನ ಮಾಡಬೇಕಾಗಿದ್ದು ಸಿಎಂ ಅವರು. ಅದನ್ನು ಬಿಟ್ಟು ಕಾಂಗ್ರೆಸ್ ಉಸ್ತುವಾರಿ ಬಂದು ಇಲ್ಲಿ ಸಭೆ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಅದು ಒಂದು ರೀತಿಯಲ್ಲಿ ಚಿತಾವಣೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬಣದಿಂದ ಬೆಂಗಳೂರು ವಲಯದಲ್ಲಿ ಮಾತ್ರ ಈಗ ಸಭೆ ನಡೀತಾ ಇರ್ತಕ್ಕಂಥ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬೆಂಗಳೂರು ಸುತ್ತಮುತ್ತ ಇರೋದ್ರಿಂದ ಬೆಂಗಳೂರು ವಲಯದಲ್ಲಿ ಮಾತ್ರ ಈ ಸಭೆ ನಡೀತಾ ಇದೆ. ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಈ ಮೂಲಕ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಬಣ್ಣದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಿಎಂ ಅವರ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂತ ಕಡೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸ್ಥಾನವನ್ನ ಪಡಿಬೇಕು ಅನ್ನುವಂಥದ್ದಿದ್ದಾರೆ. ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಈ ಮೂಲಕ ಸಂಗ್ರಹ ಮಾಡಿ, ಅದು ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರು ಪರಮಾಪ್ತರು ಅನ್ನುವಂಥದ್ದು ಆಕ್ರೋಶ ಸಿದ್ದರಾಮಯ್ಯ ಬಣ್ಣದಿಂದಲೂ ಹಿಂದಿನಿಂದಲಿದೆ ಮತ್ತು ಅವರು ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಇದೆ. ಇದರ ಮಧ್ಯೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಒಂದಷ್ಟು ಚಿತಾವಣೆಗೆ ಸಿಕ್ಕಿದೆ ಅನ್ನುವಂತ ಅನುಮಾನಗಳನ್ನ ಸಿದ್ದರಾಮಯ್ಯ ಬಂದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ಅವರು ಸೂಚನೆ ಸಿದ್ದರಾಮಯ್ಯ ಅವರು ಕೊಟ್ಟಾಗಿದ್ದಾರೆ ಶಾಸಕರನ್ನ ಅಸಮಾಧಾನವನ್ನು ತಣಿಸಿ ಅಂತ. ಆದ್ರೆ ಇಲ್ಲಿ ಹೈಕಮಾಂಡ್ ನಾಯಕರೇ ಬಂದು ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದಷ್ಟು ಕ್ರಾಂತಿಗಳು ಆಗ್ತವೆ ಅನ್ನುವಂತ ಚರ್ಚೆಗಳಿದಾವೆ. ಅದರ ಪೂರ್ವಭಾವಿಯಾಗಿ ತಾಲೀಮುಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸುರ್ಜೇವಾಲಾಗೆ ಚಿತಾವಣೆಯನ್ನ ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಓವರ್ಟೇಕ್ ಮಾಡಿ ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾ ಇರೋದು. ಬೆಂಗಳೂರು ಶಾಸಕರ ಜೊತೆಗೆ ಮಾತ್ರ ಮೀಟಿಂಗ್ ಮಾಡ್ತಾ ಇರೋದು. ಬೆಂಗಳೂರು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಬಣದಲ್ಲಿ ಡಿಸಿಎಂ ಚಿತಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿತಾವಣೆ ಕೊಟ್ಟರು ಅಂತಂದ್ರೆ ಅದು ಯಾವ ಕಾರಣಕ್ಕಾಗಿ, ಯಾವ ವಿಷಯಕ್ಕಾಗಿ? ಇವತ್ತು ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವೇ ಅಲ್ಲಿ ಚರ್ಚೆ ಆಗ್ತಾ ಇರೋದು ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ನೋಡಿ, ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಚಾರಗಳು, ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅನುದಾನ, ಸ್ಥಾನಮಾನ, ಆಗುತ್ತಿರುವ ಅವಮಾನ, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಡೆಫಿನೆಟ್ಲಿ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಇವರನ್ನ ರಾಜಕೀಯದಲ್ಲಿರುವ ಯಾವುದೇ ವ್ಯಕ್ತಿಯನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ಅಲ್ಟಿಮೇಟ್ಲಿ ಅಧಿಕಾರ ಸಿಕ್ಕಾಗ ಮಾತ್ರ. ಅದು ಶೀಘ್ರದಲ್ಲಿ ಸಾಧ್ಯವಾ? ಅಧಿಕಾರ ಕೊಟ್ಟು ಇವ್ರನ್ನ ಸಮಾಧಾನ ಮಾಡಬೇಕಂತಂದ್ರೆ ಹೇಗೆ?
ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಹೈಕಮಾಂಡ್ಗೆ ಇದೇ ಚಾಲೆಂಜ್. ಈಗ ಶಾಸಕರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಯನ್ನ ಓವರ್ಟೇಕ್ ಮಾಡಿ ಸುರ್ಜೇವಾಲಾ ಅವರು ಈಗ 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಯಾರು ಸೂಚನೆಯನ್ನ ಕೊಟ್ಟರು, ಇದು ಈಗ ಚರ್ಚಿತ ವಿಷಯ ಆಗ್ತದೆ. ಹಾಗಿದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲವಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎರಡೆರಡು ವಿಚಾರಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಶಾಸಕರ ಅಸಮಾಧಾನವಂತೂ ಇದೆ. ಆ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಆದ್ರೆ ಸುರ್ಜೇವಾಲಾ ಅವರು ಸಿಎಂ ಅನ್ನೇ ಓವರ್ಟೇಕ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕಾರಣ ವೇಣುಗೋಪಾಲ್ ಅವರು ಸಿಎಂ ಅವ್ರಿಗೆ ಹೇಳಿದ್ರು ಆ ಶಾಸಕರನ್ನ ಸಮಾಧಾನ ಪಡಿಸಿ ಅಂತ. ಸುರ್ಜೇವಾಲಾ ಅವರು ಈಗ ಎಂಟ್ರಿ ಕೊಟ್ಟಿದ್ದಾರೆ, ಸಿಎಂ ಅವ್ರನ್ನ ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಇದೂ ನಿಜವೂ ಆಗಿದ್ರೆ ಹೈಕಮಾಂಡ್ ಅಲ್ಲೂ ಕೂಡ ಭಿನ್ನಾಭಿಪ್ರಾಯ ಇದೆಯಾ? ಅಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ಭಿನ್ನಾಭಿಪ್ರಾಯ ಹೇಗೆ ಸರಿಪಡಿಸ್ತಾರೆ ಇವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳಿದ್ದಾವೆ. ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಧ್ಯೆ ನಡೆದಿರತಕ್ಕಂತಹ ಸಿಎಂ ಹಂಚಿಕೆ ವಿಚಾರವಾಗಿ ಒಂದು ಗುದ್ದಾಟ. ಇನ್ನೊಂದು ಕಡೆ ಶಾಸಕರ ಅಸಮಾಧಾನ ಈ ಹಿಂದಿನಿಂದನೂ ಕೂಡ ಇದೆ. ಆದ್ರೆ ಅದನ್ನ ಹೈಕಮಾಂಡ್ ಸೇರಿದಂತೆ ಸಿಎಂ ಅವರು ಕೂಡ ಯಾರು ಕೂಡ ತಲೆ ಅಷ್ಟೊಂದು ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಅಧಿಕಾರ ಬದಲಾವಣೆ ಆಗಬಹುದು ಮತ್ತು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಹೇಳಿಕೆನ ಸ್ವತಃ ರಾಜಣ್ಣ ಕ್ಯಾಬಿನೆಟ್ ಇದ್ಲೇ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಅದರ ಒಂದು ಪೂರ್ವಭಾವಿಯಾಗಿ ಒಂದಷ್ಟು ತಾಲೀಮುಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದಾವೆ ಅನ್ನುವಂತ ಒಂದು ಅನುಮಾನಗಳು ಕಾಡ್ತಾ ಇದಾವೆ. ಯಾಕಂದ್ರೆ ಶಾಸಕರ ಅಸಮಾಧಾನವನ್ನ ಸಮಾನ ಮಾಡಬೇಕಾಗಿದ್ದಂತವ್ರು ಯಾರು? ಸಿಎಂ ಅವರು. ಯಾಕಂದ್ರೆ ಅನುದಾನ ಸೇರಿದಂತೆ ಒಂದಷ್ಟು ಅವರ ವ್ಯತ್ಯಾಸಗಳಿದಾವೆ, ಅವುಗಳನ್ನ ಶಮನ ಮಾಡಬೇಕಾಗಿದ್ದು ಸಿಎಂ ಅವರು. ಅದನ್ನು ಬಿಟ್ಟು ಕಾಂಗ್ರೆಸ್ ಉಸ್ತುವಾರಿ ಬಂದು ಇಲ್ಲಿ ಸಭೆ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಅದು ಒಂದು ರೀತಿಯಲ್ಲಿ ಚಿತಾವಣೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬಣ್ಣದಿಂದ ಬೆಂಗಳೂರು ವಲಯದಲ್ಲಿ ಮಾತ್ರ ಈಗ ಸಭೆ ನಡೀತಾ ಇರ್ತಕ್ಕಂಥ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬೆಂಗಳೂರು ಸುತ್ತಮುತ್ತ ಇರೋದ್ರಿಂದ ಬೆಂಗಳೂರು ವಲಯದಲ್ಲಿ ಮಾತ್ರ ಈ ಸಭೆ ನಡೀತಾ ಇದೆ. ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಈ ಮೂಲಕ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಬಣ್ಣದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಿಎಂ ಅವರ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂತ ಕಡೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸ್ಥಾನವನ್ನ ಪಡಿಬೇಕು ಅನ್ನುವಂಥದ್ದಿದ್ದಾರೆ. ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಈ ಮೂಲಕ ಸಂಗ್ರಹ ಮಾಡಿ, ಅದು ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರು ಪರಮಾಪ್ತರು ಅನ್ನುವಂಥದ್ದು ಆಕ್ರೋಶ ಸಿದ್ದರಾಮಯ್ಯ ಬಣ್ಣದಿಂದಲೂ ಹಿಂದಿನಿಂದಲಿದೆ ಮತ್ತು ಅವರು ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಇದೆ. ಇದರ ಮಧ್ಯೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಒಂದಷ್ಟು ಚಿತಾವಣೆಗೆ ಸಿಕ್ಕಿದೆ ಅನ್ನುವಂತ ಅನುಮಾನಗಳನ್ನ ಸಿದ್ದರಾಮಯ್ಯ ಬಣ್ಣದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ಅವರು ಸೂಚನೆ ಸಿದ್ದರಾಮಯ್ಯ ಅವರು ಕೊಟ್ಟಾಗಿದ್ದಾರೆ ಶಾಸಕರನ್ನ ಅಸಮಾಧಾನವನ್ನು ತನಿಸಿ ಅಂತ. ಆದ್ರೆ ಇಲ್ಲಿ ಹೈಕಮಾಂಡ್ ನಾಯಕರೇ ಬಂದು ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದಷ್ಟು ಕ್ರಾಂತಿಗಳಾಗ್ತವೆ ಅನ್ನುವಂಥ ಚರ್ಚೆಗಳಿದಾವೆ. ಅದರ ಪೂರ್ವಭಾವಿಯಾಗಿ ತಾಲೀಮುಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.